ಸಚಿವ ಸಂಪುಟ ವಿಸ್ತರಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಅಸಮಾಧಾನಿತ ಶಾಸಕರುಗಳು ಭಿನ್ನಮತೀಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರೆ, ಮತ್ತೊಂದು ಕಡೆಗೆ ಕೆಲ ಶಾಸಕರುಗಳು ನೇರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರು, ಚಿಂತಾಮಣಿ ಶಾಸಕರಾದಂತಹ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ತಮಗೆ ಸಚಿವ ಸ್ಥಾನ ತಪ್ಪಿರೋದು ಎಲ್ಲೊಂದು ಕಡೆಗೆ ಬಣ ಬಡಿದಾಟದಿಂದ, ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವಿನ ಒಂದು ಅಗ್ಗಜಗ್ಗಾಟದಿಂದ ನಿಮಗೆ ತಪ್ಪಿದೆ ಅಂತ. ನೋಡಿ, ನಾನು ಆ ರೀತಿ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅವರು ನನ್ನ ನಾಯಕರು, ಬಹಳ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಬದ್ಧತೆ ಇರ್ತಕ್ಕಂಥವ್ರು, ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಪರಿವರ್ತನೆ ತರಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ನಾಯಕರು ಅಂತ ಅವ್ರನ್ನ ಸ್ವೀಕಾರ ಮಾಡಿ ಅವರು ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸದ ಕಾರಣ ನಾನು ಅವ್ರಿಗೆ ಭಾಳ ಆತ್ಮೀಯವಾಗಿದ್ದೆ. ನಾನು ಯಾವುದು ಗುಂಪು ಬಣ ಈ ಬಣ ಅಂಥೇಳಿ ದೆಹಲಿಗೆ ಹೋಗೋದು ಮತ್ತೊಂದು ನಾನು ಯಾವುದು ಮಾಡಲಿಲ್ಲ. ನಾನು ನಿರಂತರವಾಗಿ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಸಿದ್ದರಾಮಯ್ಯನವರ ಜೊತೆಯಲ್ಲಿ ಅಷ್ಟು ಆತ್ಮೀಯವಾಗಿದ್ದರೂ ಕೂಡ ನಾನು ಸಿದ್ದರಾಮಯ್ಯನವರ 5 ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥ ಹೇಳಿಕೆ ನಾನು ಯಾವತ್ತೂ ಕೊಟ್ಟಿಲ್ಲ. ನಾನು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಸೂಚನೆಗೆ ಬದ್ಧ, ಮಾನ್ಯ ಶಿವಕುಮಾರ್ ಅವರು ಹೈಕಮಾಂಡ್ ಸೂಚನೆಗೆ ಬದ್ಧ, ನಾನು ಕೂಡ ಅದೇ ರೀತಿ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅದಕ್ಕೆ ನಾವು ಬದ್ಧ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀನಿ ವಿನಃ ಎಲ್ಲೂ ನಾನು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ವಿರುದ್ಧವಾಗಿ ಅಥವಾ ಈ ರೀತಿ ಆ ಬಣ ಈ ಬಣ ಅಂತಕ್ಕಂಥ ರೀತಿಯಲ್ಲಿ ನಾನು ನಡ್ಕೊಳ್ಳಿಲ್ಲ. ಆದರೆ ಸಿದ್ದರಾಮಯ್ಯನವರ ಆತ್ಮೀಯತೆ ಬಹುಶಃ ಇವತ್ತು ನನಗೆ ಮುಳುವಾಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ನೋಡಿ, ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ಕೂಡ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಮತ್ತೊಂದು ಕಡೆಯಾಗಿ ರಾಜೀನಾಮೆಯನ್ನ ಏನಾದರೂ ಕೊಡ್ತೀವಿ ಅಂತ ಬೆದರಿಕೆ ಹಾಕಿರು, ವಿತಿನ್ 5 minutes ಅಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆ ಅದು ಬಹುಶಃ ಅದು ಒಳ್ಳೆ ರೀತಿಯಾದಂಥ ಆಲೋಚನೆ ಅಲ್ಲ. ಇವತ್ತು ಎಲ್ಲರಿಗೂ ಮಂತ್ರಿ ಮಾಡಲಿಕ್ಕೂ ಆಗೋದಿಲ್ಲ. ಇವತ್ತು 34 ಸ್ಥಾನ ಇದೆ. ಅದರಿಂದ ಇವತ್ತು ನಮ್ಮ ಜಿಲ್ಲೆಗೆ ಅವಕಾಶ ಯಾಕೆ ತಪ್ಪಿತು, ಯಾಕೆ ಕೊಡಲಿಲ್ಲ? ಈಗ ಹಿಂದೆ ನನಗೆ ಚಿಕ್ಕಬಳ್ಳಾಪುರದಿಂದ ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ 2 ಜಿಲ್ಲೆಯ ಸಮಸ್ಯೆಗಳಿಗೆ ನಾನು ಎಲ್ಲರ ಜೊತೆ, ಶಾಸಕರ ಜೊತೆ ಅವರ ಅಲ್ಲಿ ಸ್ಪಂದಿಸುವಂಥ ಪ್ರಯತ್ನ ಮಾಡಿದ್ದೆ. ಇವತ್ತು ಚಿಕ್ಕಬಳ್ಳಾಪುರ ಕೊಡ್ತಿದ್ರೆ ಕೋಲಾರ ಕೊಡ್ಬೋದಿತ್ತು, ಅಥವಾ ಚಿಕ್ಕಬಳ್ಳಾಪುರದಲ್ಲೂ ಕೊಟ್ಟಿದ್ರೆ ತಪ್ಪಿರಲಿಲ್ಲ. ಈಗ ನನಗೆ ಬೇಡ ತಾನೇ, ಇನ್ನೊಬ್ರು ಕೊಡ್ಬೋದಾಗಿತ್ತಲ್ಲ. ನೀವು ಯಾರಿಗೂ ಕೊಡ್ತೀರಾ, ಏನು ಸಂದೇಶ ರವಾನೆ ಮಾಡ್ತೀರಾ? ಇವತ್ತು ನಾನು ಜಿಲ್ಲಾ ಮಂತ್ರಿ ಆಗಿದ್ದಕ್ಕೆ ನಾನೊಂದು ದೊಡ್ಡ ಪಟ್ಟಿ ಕೊಡ್ತೀನಿ, ನಾನು ಏನೆಲ್ಲ ನನ್ನ ಜಿಲ್ಲೆಗೋಸ್ಕರ ನಾನು ಮಾಡಿದೆ 3 ವರ್ಷದಲ್ಲಿ ಅಂತ, ಸಿದ್ದರಾಮಯ್ಯನವರ ಸಹಕಾರದಿಂದ. ಇವತ್ತು ಬೇರೆ ಕಡೆಯಿಂದ ಉಸ್ತುವಾರಿಗಳು ಬಂದಾಗ ಅವರು KDP ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ಏನು ಬದ್ಧತೆ ಇದೆ ಅವರಿಗೆ? ಅಭಿಮಾನ ಎಲ್ಲಿರ್ತದೆ? ನನ್ನ ಜಿಲ್ಲೆಯ ಅಭಿಮಾನ ಎಲ್ಲಿರ್ತದೆ? ಅದೇ ಇವತ್ತು ಕೊರಗು. ನಮ್ಮ ಕೋಲಾರಲ್ಲೂ ಅಷ್ಟೇ, ನಮ್ಮವರೇ ಯಾರೂ ಆಗಲಿಲ್ವಲ್ಲ. ನಮ್ಮ ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನೋಂಥ ಒಂದು ಆಸೆ, ಆಕಾಂಕ್ಷೆ ಇರತಕ್ಕಂಥದ್ದಕ್ಕೆ ಇವತ್ತು ಅವಕಾಶ ಕೊಡಲಿಲ್ವಲ್ಲ ಪಕ್ಷ ಅನ್ನುವಂಥ ಒಂದು ನೋವು ಇವತ್ತು ಅಲ್ಲಿ ನಮ್ಮ 2 ಜಿಲ್ಲೆಯ ಶಾಸಕರಿಗೆ ಇರುವಂಥದ್ದಕ್ಕೆ ಇವತ್ತು ನಾವೆಲ್ಲ ಕೂತು ಮಾತಾಡೋಣ ಅಂತಕ್ಕಂಥದ್ದು. ಯಾರು ರಾಜೀನಾಮೆ ಕೊಟ್ಟರೆ ಏನು ಪರಿಹಾರ ಸಿಗುತ್ತೆ? ಅಕ್ಸೆಪ್ಟ್ ಮಾಡೋದು ಬಿಡೋದು ಆ ಹೇಳಿಕೆಗಳು ನಾವು 22 ವರ್ಷ ರಾಜಕಾರಣದಲ್ಲಿ ನೋಡಿದ್ದೀವಿ. ಸಹಜವಾಗಿ ಪಕ್ಷದ ಒಂದು ಇಂಥ ಪರಿಸ್ಥಿತಿಗಳಲ್ಲಿ ಆ ರೀತಿ ಪಕ್ಷ ಹೇಳಲೇಬೇಕಾಗತ್ತೆ. ಈಗ ಪಕ್ಷದ ವಿರುದ್ಧ ಚಟುವಟಿಕೆಗಳು ಮಾಡಿದವ್ರಿಗೆ ನಾವು ಯಾರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಪಕ್ಷದ ವಿರುದ್ಧ ಚಟುವಟಿಕೆಗಳು ಮಾಡಿದವರಿಗೆ ಸ್ಥಾನಮಾನಗಳು ಕೊಟ್ಟಿರುವಂಥದ್ದು ಇವತ್ತು ಏನು ನಾವು ಯಾರನ್ನ ಪ್ರಶ್ನೆ ಮಾಡೋಕ್ಕಾಗುತ್ತೆ? ಯಾರು ಸರಿ ಯಾರು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಪಕ್ಷದ ವಿರುದ್ಧ ನಡ್ಕೊಂಡವ್ರಿಗೆ ಮನ್ನಣೆ ಕೊಟ್ಟಿರುವಂಥ ಉದಾಹರಣೆಗಳು ಎಷ್ಟಿಲ್ಲ. ನಾನು ಯಾರ್ದು ಇವತ್ತು ನೆನ್ನೆದು ಅಂತ ಹೇಳೋದಿಲ್ಲ. ಎಷ್ಟು ಉದಾಹರಣೆಗಳಿಲ್ಲ. ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಉದ್ದಾಟತನ ಬಿಡಬೇಕು, ಅಸಮಾಧಾನಿತ ಶಾಸಕರನ್ನು ಕರೆದು ಸಮಾಧಾನ ಮಾಡಬೇಕು ಅಂತ. ರಾಜಣ್ಣ ಅವರ ಶೈಲಿ ಅದು. ರಾಜಣ್ಣ ಅವರು ಒಂದು ರೀತಿ ನಿರಂತರವಾಗಿ ಫೈರ್ ಬ್ರ್ಯಾಂಡ್ ಅವರು. ರಾಜಣ್ಣ ಅವರು ಅವರ ಶೈಲಿಯಲ್ಲಿ ಅವ್ರು ಹೇಳಿದ್ದಾರೆ. ಅವರಿಗೆ ಈ ಥರ ಹೇಳಿಕೆಗಳೇ ಪಾಪ ಅವರಿಗೆ ತೊಂದರೆನೂ ಆಯಿತು. ಅವರು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ. ಅವರ ಶೈಲಿ ಒಬ್ಬೊಬ್ಬರು ಒಂದೊಂದು ಶೈಲಿ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಶೈಲಿನೇ ಬೇರೆ, ಸಿದ್ದರಾಮಯ್ಯನವ್ರ ಶೈಲಿನೇ ಬೇರೆ, ನನ್ನ ಶೈಲಿನೇ ಬೇರೆ. ಆದರೆ ಒಂದೇನೆಂದರೆ ಸಂದೇಶ ಯಾವ ರೀತಿ ಕೊಡಬೇಕು, ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋಂಥವ್ರು ಯಾವ ರೀತಿ ಹೇಳಬೇಕು, ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಅದರಿಂದ ಅದು ಅವರ ಅನಿಸಿಕೆ ಅವ್ರು ಹೇಳಿದ್ದಾರೆ. ನಾನು ಅದನ್ನು ಶಿವಕುಮಾರ್ ಅವರು ಹೇಳಿರೋದು ಸರಿ ಅಥವಾ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಪಕ್ಷ ಆ ರೀತಿ ಹೇಳಿಕೆ ಕೊಡುವಂಥದ್ದು ಸಹಜ. ಆದರೆ ಅದು ಹೇಳೋ ರೀತಿ ಬೇರೆ ಬೇರೆ ಇರ್ಬೋದು. ಸರ್, ನೀವು ಕೂಡ ಹಿರಿಯ ಸಚಿವರಾಗಿದ್ರಿ, ಏನಕ್ಕೆ ಸರ್ ನಿಮಗೆ ಯಾಕೆ ತಪ್ಪಿತು ಅಂತ? ಯಾಕಂತ ಹೇಳಿದ್ರೆ ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ರಿ ಅಂತ. ಎಲ್ಲೋ ಒಂದು ಕಡೆಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಇದರಲ್ಲಿ ಪ್ರಾತಿನಿಧ್ಯ ಕೊಡಬೇಕಾಯಿತು. ನೀವು ಕೂಡ ಒಕ್ಕಲಿಗರ ಇದ್ರಿ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಬಣದಿಂದ ಯಾಕೆ ವಿರೋಧ ವ್ಯಕ್ತವಾಯಿತು ಅಂತ? ನೋಡಿ, ನಾನು ಮೊದಲು ಹೇಳುವಂಥದ್ದು, ಸ್ಪಷ್ಟೀಕರಣ ಕೊಡುವಂಥದ್ದು, ನಾನು ಹಿರಿಯ ಶಾಸಕ, ನಾನು ಹಿರಿಯ ಮಂತ್ರಿ ಅಲ್ಲ.
ನಾನು ಮೊದಲನೇ ಬಾರಿ ಮಂತ್ರಿ. ನಾನು ಹಿರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರಾಗಿರುವಂಥವರು ನಾನು 3 ಬಾರಿ 5 ಚುನಾವಣೆಗಳಲ್ಲಿ 3 ಬಾರಿ ಗೆದ್ದು ಶಾಸಕನಾಗಿದ್ದೇನೆ. 2004ರಲ್ಲಿ ನಾನು ಶಾಸಕ ಆಗಿದ್ದೀನಿ. 22 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾನು ಹಿರಿಯ ಮಂತ್ರಿ ಅಂತ ಹೇಳಿದ್ರೆ ಬಹುಶಃ ಭಾಳಷ್ಟು ಜನ ಹೆಸರು ಹೇಳೋದು ಬೇಡ. 4 ಬಾರಿ 5 ಬಾರಿ 20 ವರ್ಷ 18 ವರ್ಷ ಅವರು ಹಿರಿಯ ಮಂತ್ರಿಗಳು. ಯಾಕಂದರೆ ಅವರಿಗೆ ಭಾಳ ಹಿರಿತನ ಇದೆ. ಅವ್ರು ಕೊಡುವಂಥದ್ದು ಮಾಡುವಂಥದ್ದು ಪಕ್ಷದ ತೀರ್ಮಾನ. ನಾನು ಅದ್ರ ಬಗ್ಗೆ ಅವರೆಲ್ಲರೂ ನನಗೆ ಭಾಳ ಆತ್ಮೀಯರು. ಅವ್ರು ಯಾರ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ, ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಹೇಳುವಂಥದ್ದು ಇವತ್ತು ಜಿಲ್ಲೆಗಳಿಗೆ ಅವಕಾಶ ಕೊಡುವಂಥದ್ದು ಭಾಳ ಮುಖ್ಯ. ಸೊ ಅದರಿಂದ ನಾವು ಹೇಳುವಂಥದ್ದು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಅವಕಾಶ ಕೊಡಬೇಕಾಗಿತ್ತು. ಅದು ಇವತ್ತು ಕೊಟ್ಟಿಲ್ಲ. ಅದು ನನಗೆ ಕೊಡಬೇಕು ಮತ್ತೊಬ್ಬರು ಕೊಡಬೇಕು ಅನ್ನೋಂಥದ್ದಲ್ಲ. ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ಭಾವನೆ ಬಂದಿದೆ. ನೇರವಾಗಿ ಕ್ವಶನ್ ಸರ್, ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಅವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದವ್ರಿಗೆ ಒಂದು ರೀತಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. SC ಮಹದೇವಪ್ಪನವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅದರಲ್ಲಿ MC ಸುಧಾಕರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಇದು ಯಾವ ರೀತಿಯಾಗಿ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಸಿದ್ದರಾಮಯ್ಯನವ್ರ ಬಣ ಮತ್ತೊಂದು ಬಣ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಆತ್ಮೀಯವಾಗಿದ್ವಿ. ಅವರನ್ನ ನಮ್ಮ ನಾಯಕರು ಅಂತ ನಾವು ಒಪ್ಕೊಂಡಿದ್ವಿ. ನಾವು ಬಣ ಅಂತ ಪಕ್ಷದ ಚೌಕಟ್ಟಿನಲ್ಲಿ ಬಣ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಶಾಸಕರು, ಅವರು ನಮ್ಮ ನಾಯಕರು. ಇವತ್ತು DK ಶಿವಕುಮಾರ್ ಅವರು ನಮ್ಮ ನಾಯಕರು. ಆದರೆ ನಾನು ಹೇಳುವಂಥದ್ದು ನಾಯಕರಾಗಿರ್ತಕ್ಕಂಥವ್ರು ಆ ರೀತಿ ಅವ್ರ ಬಣ ಇವ್ರ ಬಣ ಅವರ ಹಿಂಬಾಲಕರು ಇವತ್ತಿದ್ದಾರಲ್ಲ, ಅವರು ಇವತ್ತು ವಿಂಗಡಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಡಬೇಕಾಗುತ್ತೆ. ಮತ್ತೆ ಪಕ್ಷ 2028ಕ್ಕೆ ಇವತ್ತು ಮತ್ತೆ ನಾವು ಇವತ್ತು ಏನೋ ಹೆಚ್ಚು ಬಹುಮತ ಬಂದು ಸರ್ಕಾರ ರಚನೆ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗಬೇಕು. ಸಿದ್ದರಾಮಯ್ಯನವ್ರ ಪಾತ್ರ ಭಾಳ ಮುಖ್ಯ ಇದೆ. ಸಿದ್ದರಾಮಯ್ಯನವ್ರನ್ನೇನಾದರೂ ಕಡೆಗಣಿಸಿದ್ರೆ ಖಂಡಿತ ಮುಂದೆ ಪಕ್ಷಕ್ಕೆ ಭಾಳ ಕಷ್ಟ ಆಗ್ತದೆ. ಇದು ನಾವೇನು ಯಾರೂ ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವ್ರಿಗೂ ವಯಸ್ಸು ಆಗಿದೆ. ಹಂಗಂದ್ಬಿಟ್ಟು ಸಿದ್ದರಾಮಯ್ಯನವರೇ ಇರಬೇಕು ಮಾಡಬೇಕು ಪ್ರಶ್ನೆ ಅಲ್ಲ. ಆದರೆ ಇವತ್ತು ಅವರು ಪ್ರಭಾವಿ ನಾಯಕರು, ಅವರ ಸಹಕಾರ ಭಾಳ ಮುಖ್ಯ ಇದೆ. ಆಮೇಲೆ ಮುಂದೆ ಇವತ್ತು 2ನೇ ಹಂತದ 3ನೇ ಹಂತದ ನಾಯಕರುಗಳು ಭಾಳಷ್ಟು ಜನ ಇವತ್ತು ತಮ್ಮ ಛಾಪನ್ನು ಮೂಡಿಸುವಂಥ ಅವಕಾಶಗಳಿದ್ದಾವೆ. ಅದರಿಂದ ಈಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರಿಗೆ ಅಗೌರವ ತೋರಿಸುವಂಥ ಕೆಲಸ ಆದರೆ ಖಂಡಿತ ಒಂದು ರೀತಿ ದೊಡ್ಡ ಹಿನ್ನಡೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಿಲೇಟೆಡ್ ಆಗಿ ಸರ್, ಅವ್ರ ಸಮುದಾಯಕ್ಕೆ ಸೇರಿದಂಥ ಕುರುಬ ಸಮುದಾಯ ಗಾಯತ್ರಿ ಶಾಂತೇಗೌಡರು ಪಟ್ಟಿಯಲ್ಲಿ ಇದ್ರು ಸರ್. ಲಾಸ್ಟ್ ಮೂಮೆಂಟಿಗೆ ಚೇಂಜ್ ಆಯಿತು. ಅವರು ಸಿದ್ದರಾಮಯ್ಯನವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರ ಉಳ್ಕೊಂಡ್ರು. ನೋಡಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗಾಯತ್ರಿ ಶಾಂತೇಗೌಡರು ಪಾಪ 4 ವರ್ಷ ಅವರು ಕಾನೂನು ಹೋರಾಟ ಮಾಡಿ ಮೊನ್ನೆ ವಿಧಾನ ಪರಿಷತ್ಗೆ ಮತ್ತೆ ಅವರು ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸುವಂಥ ಕೆಲಸ ಆಯಿತು ಕೋರ್ಟಿಂದ, ಮತ್ತು ಅವ್ರು ಮತ್ತೆ ಆದರು. ಆದರೆ ಹೆಂಗೆ ಅವ್ರ ಹೆಸರು ಮಂತ್ರಿಮಂಡಲದಲ್ಲಿ ಅವ್ರ ಹೆಸರು ಪರಿಗಣಿಸಿದ್ದು ಆಯಿತು ಅಥವಾ ಈ ಬೇರೆಯವರ ಹೆಸರು ಯಾರೋ ಇತ್ತ, ಯಾವ ಕಾರಣಕ್ಕೆ ಅದು ಇಲ್ಲಿ ಗೊಂದಲ ಸೃಷ್ಟಿಯಾಯಿತು ಅನ್ನೋಂಥದ್ದು ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ನನಗೆ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಸರ್, ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರುಗಳು ಸಭೆ ಸೇರ್ತಾ ಇದ್ದಾರೆ ಸರ್. ಸಭೆಗೆ ಹೋಗ್ತೀರಾ? ಅದು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡುತ್ತಾ ಸರ್? ಅದನ್ನು ಡಿಸೈಡ್ ಮಾಡುತ್ತಾ ತಮ್ಮ ನಡೆಯ ಬಗ್ಗೆ ಅಂತ? ಇಲ್ಲ ನೋಡಿ, ಈಗ ನಾವು 2 ಜಿಲ್ಲೆಯ ಶಾಸಕರು ಸೇರಬೇಕು ಅಂತ ಇತ್ತು. ನಾನೀಗ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಿತ್ತು. ಈಗ ಅಲ್ಲಿ ತಡ ಆಗಿಬಿಟ್ಟಿದೆ. ಈಗ ನಾನು ಅಲ್ಲಿಗೆ ಹೋಗ್ತೇನೆ. ನಾವು ಚರ್ಚೆ ಮಾಡ್ತೀವಿ. ಯಾಕೆ ನಮ್ಮ ನಿರಂತರವಾಗಿ ನಮ್ಮ 2 ಜಿಲ್ಲೆಗಳು, ವಿಶೇಷವಾಗಿ ಕೋಲಾರ ಜಿಲ್ಲೆನ ಯಾಕೆ ಕಡೆಗಣಿಸ್ತಾ ಇದ್ದಾರೆ. ಈಗ ನಮ್ಮ ಜಿಲ್ಲೆಗೆ ಹೋದ ಸತಿ ಅವಕಾಶ ಕೊಟ್ಟಿದ್ರು. ಈ ಸತಿ ಆಗದೇ ಇದ್ದ ಪಕ್ಷದಲ್ಲಿ ಕೋಲಾರ ಕೊಡಬೇಕಾಗಿತ್ತು. ಈ ಥರ ಯಾಕೆ ಇವತ್ತು ಆ ರೀತಿ ಒಂದು ಮನೋಭಾವ ಇದೆ ಅಂದರೆ ಇವತ್ತು ಮುಂದೆ ಇಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದು ಅವಶ್ಯಕತೆ ಇಲ್ವಾ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಏನು ಯಾವ ರೀತಿ ಪಕ್ಷದ ಗಮನಕ್ಕೆ ತರಬೇಕಿದು, ಪಕ್ಷ ಏನು ನಾಳೆ ಕ್ರಮಗಳು ತಗೋಬೇಕಾಗತ್ತೆ, ಯಾವ ರೀತಿ ನಮ್ಮೆಲ್ಲರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಪಕ್ಷದ ಆಡಳಿತ ಮುಖ್ಯಮಂತ್ರಿಗಳು ಯಾವ ರೀತಿ ಅದಕ್ಕೆ ಗೌರವಿಸಬೇಕು, ಅದನ್ನು ಯಾವ ರೀತಿ ಅವರು ಪರಿಗಣಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಈ ರೀತಿಯಾದಂಥ ಪ್ರಾದೇಶಿಕ ಅಸಮತೋಲನ, ಹಿರಿಯರು ಅನುಭವಸ್ಥರ ಕಡೆಗಣನೆ, ಇದು 2028ರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನಿಸುತ್ತಾ ಸರ್? ನಾನು ಈಗ ಜ್ಯೋತಿಷ್ಯ ಹೇಳೋಕ್ಕಾಗೋದಿಲ್ಲ. ನಾನು ಅಥವಾ ಏನಾಗ್ಬೋದು 2028ಕ್ಕೆ ಅನ್ನೋದು ಗೊತ್ತಿಲ್ಲ. ಈಗ ಕ್ಷೇತ್ರ ಮರುವಿಂಗಡಣೆ ಮತ್ತೊಂದು ಇವೆಲ್ಲ ಬೇರೆ ಬೇರೆ ರೀತಿಯಾಗಿ ಅಂತ ನಮ್ಮ ಮುಂದೆ ಇವತ್ತು ಸಮಸ್ಯೆಗಳಿದ್ದಾವೆ. ಅದರಿಂದ ರಾಜಕಾರಣ ಇವತ್ತು ಏನಿದೆ ನಾಳೆ ಏನಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಸದ್ಯಕ್ಕೆ ಈ ಒಂದು ಸಮಸ್ಯೆ ಇದೆ. ಅದು ಮುಂದೆ ಪಕ್ಷ ಯಾವ ರೀತಿ ಸುಧಾರಣೆ ಕ್ರಮಗಳು ತೆಗೆದುಕೊಡುತ್ತೆ, ಪಕ್ಷ ಯಾವ ರೀತಿ ಇವನ್ನೆಲ್ಲ ಪರಿಗಣಿಸುತ್ತೆ, ನಾಯಕತ್ವ ಯಾವ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತದೆ, ಇವೆಲ್ಲದರ ಮೇಲೆ ಅವಲಂಬಿತವಾಗಿರ್ತದೆ. ಇಲ್ಲ ದ್ವೇಷದ ರಾಜಕಾರಣನೇ ಮಾಡಬೇಕು ಅಂದರೆ ಯಾರು ಮಾಡೋಕ್ಕಾಗೋದಿಲ್ಲ.
ಸೊ ಇದಿಷ್ಟು ಮಾಜಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಹರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.